ಜೈ ಶ್ರೀರಾಮ್. ಶ್ರೀರಾಮ ಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ಸೀತಾ. ಸೀತಾ. ಸೀತಾ ಎಸ್. ಸೀತಾ ಎಸ್. ಜೋರಾಗಿ ಹೇಳಿ. ಸೀತಾ ಎಸ್. ಶ್ರೀರಾಮಚರಿತೆ ಒಂದು ಇದನ್ನು ನಡೆಸ್ಕೊಳ್ಳಿಕ್ಕೆ ಸೀತೆ ಅನ್ನೋ ಹೆಸರಿನಿಂದ ತಾವು ಬಂದಿದ್ದೀರಾ. ಓಕೆ, ಒಳ್ಳೆ ಸಂತೋಷ. ತಮಗೆ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ಆಯಿತು. ಮೊದಲನೇ ಪ್ರಶ್ನೆ ತಮಗೆ, ಪರಮಾತ್ಮನ ಸೃಷ್ಟಿಯಿಂದ ಜೀವರಾಶಿಗೆ ಏನು ಪ್ರಯೋಜನವಾಗುತ್ತದೆ? ಪರಮಾತ್ಮನ ಸೃಷ್ಟಿಯಿಂದ ಜೀವರಾಶಿಗೆ ಏನು ಪ್ರಯೋಜನವಾಗುತ್ತದೆ? ಸಾತ್ವಿಕ, ರಾಜಸ, ತಾಮಸ ತ್ರಿವಿಧ ಜೀವರಾಶಿಗಳಿಗೆ ಅವರವರ ಪೂರ್ಣ ಸ್ವರೂಪವನ್ನು ವ್ಯಕ್ತಪಡಿಸಲು ಕಾರಣವಾಗುತ್ತದೆ. ಸರಿಯಾದ ಉತ್ತರ. ಏನಂದರೆ ಪರಮಾತ್ಮನಿಗೆ ಸೃಷ್ಟಿಯಿಂದ ಯಾವ ಪ್ರಯೋಜನವೂ ಇಲ್ಲ ಅಲ್ವಾ? ಯಾವ ಪ್ರಯೋಜನ ಇಲ್ಲ. ನೋಡ್ರಿ, ಯಾರು ಪ್ರಯೋಜನ ಇಲ್ಲದೆ ಏನೂ ಕೆಲಸ ಮಾಡಲ್ಲ. ಆದರೆ ಪರಮಾತ್ಮನ ಪ್ರಯೋಜನ ಇಲ್ಲ, ಮಾಡ್ತಾನೆ. ಯಾತಕ್ಕೋಸ್ಕರ ಅಂತಂದರೆ ಸಾತ್ವಿಕ, ರಾಜಸ, ತಾಮಸ ಎಂಬ ತ್ರಿವಿಧ ಜೀವಿಗಳಿಗೆ ಅವರವರ ಪೂರ್ಣ ಸ್ವರೂಪಾಭಿವ್ಯಕ್ತ ಆಗಲಿ ಅನ್ನೋದಕ್ಕೆ ಅವನು ಸೃಷ್ಟಿಯನ್ನು ಮಾಡಿ ನಮಗೆ ಉಪಕಾರವನ್ನು ಮಾಡಿ ನಾವು ಸಾಧನೆ ಮಾಡಲಿಕ್ಕೆ ನಮಗೆ ಇದನ್ನು ಕೊಟ್ಟು ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ. ವೇದವಾದುನಿತ ಜಗನ್ನಾಥ ವಿಠಲನ, ವೇದವಾದುನಿತ ಜಗನ್ನಾಥ ವಿಠಲನ ಪಾದ ಭಜನೆ ಇತ್ತು ಮೋದವನು ಕೊಡು ಸತತ. ಅಪಮೃತ್ಯು ಪರಿಹರಿಸು ಅನಿಲ ದೇವ, ಕೃಪಣವತ್ಸಲನೆ ಕಾಯ್ವರ ಕಾಣೆ ನಿನ್ನುಳಿದು. ಅಪಮೃತ್ಯು ಪರಿಹರಿಸು ಅನಿಲ ದೇವ. ಹಂಗೆ ಸಾಧನೆ ಮಾಡೋದಕ್ಕೋಸ್ಕರವಾಗಿ ತ್ರಿವಿಧ ಜೀವರುಗಳಿಗೆ ಈ ಒಂದು ಅವಕಾಶವನ್ನು ಪರಮಾತ್ಮ ಮಾಡೋದು. ಇಲ್ಲಾಂದರೆ ಶರೀರ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕಿಂತ ಶರೀರವನ್ನು ಕೊಟ್ಟು ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇರಲಿಕ್ಕೆ ಮಣ್ಮುಕ್ಕಿ ಹುಚ್ಚ ರಾಗುವರೆ ಕೋಡಿ ಮಾನವ ಜನ್ಮ ದೊಡ್ಡದು ಅಂತ ಹೇಳಿ ಇಲ್ಲಿ ಒಂದು ಪ್ರಸ್ತಾಪ ಬರ್ತದಲ್ವಾ? ಇನ್ನು ಮುಂದಿನ ಪ್ರಶ್ನೆ ತಮಗೆ, ಮೈಂದ ಮತ್ತು ವಿವಿಧರಾಗಿ ಯಾರು ಜನಿಸಿದರು? ಮೈಂದ ಮತ್ತು ವಿವಿಧರಾಗಿ ಯಾರು ಜನಿಸಿದರು? ಅಶ್ವಿನಿ ದೇವತೆಗಳು ಮೈಂದ ಮತ್ತು ವಿವಿಧರಾಗಿ ಜನಿಸಿದರು. ಸರಿಯಾದ ಉತ್ತರ. ಅಶ್ವಿನಿ ದೇವತೆಗಳು ಇಲ್ಲಿ ಮೈಂದ ಮತ್ತು ವಿವಿಧರಾಗಿ ಜನಿಸ್ತಾರೆ. ಯಾಕೆಂದರೆ ಅವತಾರ ಮಾಡಲಿಕ್ಕೆ ಅವರೆಲ್ಲ ಇಷ್ಟಪಡ್ತಾರೆ. ಯಾಕಂದರೆ ಪರಮಾತ್ಮನ ಸೇವೆ ಮಾಡೋಣ ಅಂತ ಅವರೆಲ್ಲ ಯಾಕೆ ಕೇಳ್ತಾರೆ ಅಂತಂದರೆ, ಈ ಗೋಪಿಕಾಶ್ರೀಯರು ಕೂಡ ಪರಮಾತ್ಮನನ್ನು ಸೇವೆ ಮಾಡಬೇಕು ಅಂತೇಳಿ ಕೃಷ್ಣ ಅವತಾರದಲ್ಲಿ ಅವರು ಎಲ್ಲ ಏನಂದರೆ ಸ್ತ್ರೀಯರಾಗಿ ಅಂದರೆ ಅವನ ಜೊತೆಗೆ ಇರ್ಬೋದು ಅಂತ ಅನ್ನೋವಂಥ ಇದರಿಂದ ಅವತಾರ ಮಾಡ್ತಾರೆ. ಆ ರೀತಿ ಪರಮಾತ್ಮನನ್ನು ಸೇವೆ ಮಾಡೋದು ಅಂದರೆ ಅವರೆಲ್ಲ ಎಷ್ಟು ಕಾತುರದಿಂದ ಇರ್ತಾರೆ. ನಮಗೆ ಇಷ್ಟೆಲ್ಲ ಅನುಕೂಲಗಳನ್ನು ಕೊಟ್ಟರು ನಾವು ಸ್ವಲ್ಪಾರ ಮಾಡೋದು ಬೇಡವಾ? ಅದಕ್ಕೆ ಮಾಡೋಣ ಅಲ್ವಾ? ಇನ್ನು ಮೂರನೇ ಪ್ರಶ್ನೆ, ಕೈಕೇಯಿಯು ತನಗೆ ಕೊಟ್ಟ ಮುತ್ತಿನ ಹಾರವನ್ನು ಮಂಥರೆಯು ಏನು ಮಾಡಿದಳು? ಕೈಕೇಯಿಯು ತನಗೆ ಮುತ್ತಿನ ಹಾರವನ್ನು ಕೊಟ್ಟಳು ಆನಂದವಾಗಿ. ಅವಳು ಕೈಕೇಯಿ ಮುತ್ತಿನ ಹಾರವನ್ನು ಮಂಥರೆ ಏನು ಮಾಡ್ತಾಳೆ? ಮಂಥರೆಯು ಕೈಕೇಯಿ ಕೊಟ್ಟ ಮುತ್ತಿನ ಹಾರವನ್ನು ಕೈಕೇಯಿಯ ಇದಕ್ಕೆ ಅವಳಿಗೆ ಎಸೆತಾಳೆ. ಅವಳ ಮೇಲೆ ಎಸೆಬಿಡ್ತಾಳೆ. ಸರಿಯಾದ ಉತ್ತರ. ಮಂಗನ ದೇಹ ಮಾಡಲಿಕ್ಕೆ ಕೊಟ್ಟಂಗಿಂತ ಆಕೆಗೆ ಪಾಪ ಸಂತೋಷ ಆಗಿ ಕೊಡ್ತಾಳೆ. ಅದನ್ನು ಏನಂದರೆ ಸ್ವೀಕಾರ ಮಾಡಿಕೊಂಡು ರಾಮಕೃಷ್ಣ ತಿರಬಾರ್ದ ಏನು ಮಾಡಿದ್ಲು? ಮಂಥರೆ ಅದನ್ನು ಎಸಿತಾಳೆ. ಅಂದರೆ ಆಕೆದು ಇದನ್ನೇ ಆ ರೀತಿ ಇತ್ತು ಅಲ್ವಾ? ಅವತಾರನೇ ಆ ರೀತಿ ಇದು ಮಂಥರೆದು. ಹುಟ್ಟಿದ ಕೂಡಲೇ ಕೊನೆ ಪ್ರಶ್ನೆಗಿಂತ ಮುಂಚೆ ತಾವು ಒಂದು ತಮ್ಮ ಒಂದು ಹವ್ಯಾಸಗಳು ಏನಿದೆ? ನಾನು ಮುಂಚೆ ಸರ್ವಿಸ್ ಮಾಡ್ತಾಯಿದ್ದೆ, ಗೌರ್ಮೆಂಟ್ ವರ್ಕ್ ಮಾಡ್ತಾಯಿದ್ದೆ. ಜೋರಾಗಿ ಹೇಳಿ. ನಾನು ಮುಂಚೆ ಗೌರ್ಮೆಂಟ್ ವರ್ಕ್ ಮಾಡ್ತಾಯಿದ್ದೆ. ಅದರ ನಂತರ ಈಗ ನಾನು ಆಧ್ಯಾತ್ಮಿಕ ಕಡೆ ಬರ್ತಾ ಇದ್ದೆ. ಗೌರ್ಮೆಂಟ್ ಅಂದರೆ ಯಾವ ಸ್ಕೂಲ್? ಅಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಸ್ಟೇಟ್ ಗೌರ್ಮೆಂಟಲ್ಲಿ ಮಾಡಿದ್ದೆ. ಸ್ಟೇಟ್ ಗೌರ್ಮೆಂಟಲ್ಲಿ ಮಾಡ್ತಾ ಇದ್ದರೆ. ಈಗ ನಾನು ಭಜನಾ ಮಂಡಳಿ, ಚಂದ್ರಿಕಾ ಭಜನಾ ಮಂಡಳಿ ಸೇರ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಹಾಗೆ ಪಾರಾಯಣ ಗ್ರೂಪ್ ಅಂತ ಇದೆ, ಯಶೋಧಮ್ಮ ಅಂತ, ಅದಕ್ಕೆ ಸೇರ್ಕೊಂಡಿದ್ದೀನಿ. ಹಾಗೆ ಹರಿಕಥಾಮೃತ ಸಾರ ಪಾರಾಯಣ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಈ ಲೈನಲ್ಲಿ ಲೌಕಿಕ ಕ್ಷೇತ್ರದಿಂದ ಆಧ್ಯಾತ್ಮಿಕಕ್ಕೆ ಬಂದಿದ್ದೀರಾ? ಸಂತೋಷ.
ಕೊನೆ ಪ್ರಶ್ನೆ ಆಯಿತಾ? ಹುಟ್ಟಿದ ಕೂಡಲೇ ಉದಯಿಸುವ ಸೂರ್ಯನನ್ನು ತಿನ್ನಲು ಆಕಾಶಕ್ಕೆ ನೆಗೆದ ಹನುಮಂತ ದೇವರು ಮಧ್ಯೆ ಬಂದ ಯಾರನ್ನು ತಿನ್ನಲು ಹೋದರು? ಇನ್ನೊಂದ್ಸಲಿ ಕೇಳ್ತೀನಿ. ಹುಟ್ಟಿದ ಕೂಡಲೇ ಉದಯಿಸುವ ಸೂರ್ಯನನ್ನು ತಿನ್ನಲು ಹೆಂಗಿರುತ್ತೆ? ಕೆಂಪುಗೊಳೆ ಕಿತ್ಲೆ ಹಣ್ಣಿನಂಗಿರುತ್ತೆ. ಅದನ್ನು ತಿನ್ನಲು ಆಕಾಶಕ್ಕೆ ನೆಗೆದ ಹನುಮಂತ ದೇವರು ಮಧ್ಯೆ ಬಂದ ಯಾರನ್ನು ತಿನ್ನಲು ಹೋದರು? ಮಧ್ಯದಲ್ಲಿ ರಾಹು ಬರ್ತಾನೆ, ರಾಹುನೇ ತಿನ್ನಕ್ಕೆ ಹೋಗ್ತಾನೆ ಹನುಮಂತ. ರಾಹುನೇ ತಿನ್ನಕ್ಕೆ ಅಂದ್ರೆ ಅಷ್ಟು ಹುಟ್ಟಿದ ಕೂಡಲೇ ಅಂತ ಶಕ್ತಿಯನ್ನು ಹೊಂದಿದಂಥ ಹಸಿವಾಗ್ಬಿಟ್ಟಿರ್ತಂತೆ. ಅದನ್ನು ಹೇಳ್ತಾರೆ, ಹಣ್ಣು ಅಂತ ಅಂದ್ಕೊಂಡು ತಿನ್ನಲಿಕ್ಕೆ ಅಂತ ಹೋಗ್ತಾರೆ ಯಾರು? ಹನುಮಂತ ದೇವರು. ಆಮೇಲೆ ಮಧ್ಯೆ ಬಂದಾಗ, ಯಾಕೆಂದ್ರೆ ಹಸಿವಾದಾಗ ಯಾರ ಮಧ್ಯೆ ಬಂದರೆ ಸಿಟ್ಟು ಬರುತ್ತೆ. ಆ ರೀತಿ ಏನಾದ್ರು ಅವನನ್ನು ತಿನ್ನಕ್ಕೆ ಹೋದರು ಅಂತ ಇಲ್ಲಿ ಹೇಳ್ತಾರೆ. ಅವರೆಲ್ಲ ಏನಂದರೆ ಪರಮಾತ್ಮನ ಲೀಲೆಯನ್ನು ತೋರಿಸ್ಲಿಕ್ಕೆ ಮತ್ತು ಅವರ ಒಂದು ಇಷ್ಟು ಹನುಮಂತ ದೇವರು ಸಮರ್ಥರಿದ್ದರೂ ಕೂಡ ಇದಕ್ಕೆ ಹೋದಾಗ ಏನು ಹೇಳ್ತಾರೆ? ರಾವಣನ ಆಸ್ಥಾನಕ್ಕೆ ಅವನ ರಾಮನ ದೂತ ಅಂತ ಹೇಳ್ತಾರೆ. ನಮಗೆ ಸ್ವಲ್ಪ ಏನಾರು ಇದ್ರೆ ನಾವು ಹಿಂಗ್ರಿ ಅಂತ ಹೇಳ್ಕೊತೀವಲ್ವ, ಈ ರೀತಿ ಒಂದು ಅವ್ರದ್ದು ಅಂಥ ಒಂದು ಮನಸ್ಸು ಏನಂದರೆ ಎಲ್ಲ ಪರಮಾತ್ಮನ ಸೇವೆಗೋಸ್ಕರ, ಅವನಿಗೆ ಸಮರ್ಪಣೆಗೋಸ್ಕರ ಅಂಥೇಳಿ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ. ಮತ್ತು